ತುಂಬಾ ಜನ ಇಲ್ಲಿ ಮದ್ವೆ ಅಂದ್ರೇನೆ ಭಯ ಪಟ್ಕೊಂಡಿದ್ದೀರಾ. ನಿಮ್ ಮನೆಯಲ್ಲಿ ನಿಮ್ಗೆ ಬೈತಾ ಇರ್ಬೋದು. ನೀ ಯಾಕೆ ಮದ್ವೆ ಬೇಡ ಅಂತ ಕ್ವಶನ್ ಮಾಡ್ತಾ ಇರ್ಬೋದು. ಬಟ್ ನಿಮ್ಗೆ ಧೈರ್ಯ ಸಾಕಾಗ್ತಿಲ್ಲ. ಮದ್ವೆ ಆಗೋದಿಕ್ಕೆ ನಿಮ್ಗೆ ಧೈರ್ಯ ಸಾಕಾಗ್ತಿಲ್ಲ. ಬಿಕಾಸ್ ಪರ್ಫೆಕ್ಟ್ ಆಗಿರೋ ಪಾರ್ಟ್ನರ್ ಸಿಗ್ತಾರಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಅಂಡ್ ನಿಮ್ಗೆ ಒಂದ್ ಭಯ ಇದೆ. ಹೆಂಗ್ ಬ್ಯಾಲೆನ್ಸ್ ಮಾಡೋದು ಫ್ಯಾಮಿಲಿ, ಮ್ಯಾರೇಜ್ ಲೈಫ್, ಈ ಕಡೆ ತಂದೆ ತಾಯಿ, ಆ ಕಡೆ ಮ್ಯಾರೇಜ್ ಲೈಫ್ ನ ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋ ಭಯ ಸಹ ಇದೆ. ಸೊ ಓನ್ಲಿ ಮೇ ಬಿ ನಿಮ್ಗೆ ಒಂದ್ ಸ್ವಲ್ಪ ಹತ್ರ 25 to 30 ಒಳಗಡೆ ಅಥವಾ 30 to 33 ಆ ರೇಂಜ್ ಅಲ್ಲಿ ನಿಮ್ಗೆ ಏಜ್ ಇರ್ಬೋದು ಈಗ, ಅಥವಾ ಅದು ಮೀರಿರ್ಬೋದು. ಬಟ್ ಇಲ್ಲಿ ಎಲ್ರು ನಿಮ್ಮನ್ನ ಕೇಳ್ತಾ ಇದಾರೆ ತುಂಬಾ ಜನ, ಯಾವಾಗ ಮದ್ವೆ ಅಂತ. ಬಟ್ ನಿಮ್ಗೆ ಧೈರ್ಯನೇ ಸಾಕಾಗ್ತಿಲ್ಲ. ನೀವು ಇನ್ನೂ ಸ್ಟಕ್ ಆಗಿದ್ದೀರಾ. ಈ ಸಿಂಗಲ್ ಲೈಫ್ ಅಲ್ಲೇ ನೀವು ಇನ್ನೂ ಸ್ಟಕ್ ಆಗಿದ್ದೀರಾ. ಹೆಂಗಿದ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಬೇಕು ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಆಫ್ ನಿಮ್ಗೆ ಯಾವ ತರ ಪಾರ್ಟ್ನರ್ ಸಿಗ್ತಾರೆ ಅನ್ನೋ ಒಂದು ಆಲೋಚನೆ, ಏನಾದ್ರು ಬ್ರೇಕಪ್ಸ್ ಆಗೋಗ್ಬಿಟ್ರೆ ಮದ್ವೆ ಆಗಿ ಅನ್ನೋ ಭಯ, ಇದನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕೂ ಸಹ ನಿಮ್ಗೆ ಭಯ ಇದೆ. ಬಟ್ ಈ ಇಷ್ಟು ಕನ್ಫ್ಯೂಷನ್ ಅಲ್ಲೂ, ಇಷ್ಟು ಒಂದು ಭಯದಲ್ಲೂ ನಿಮ್ಗೊಂದು ಥಾಟ್ ಇದೆ, ನನ್ಗೆ ಒಳ್ಳೆ ಒಂದು ಪಾರ್ಟ್ನರ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಥಾಟ್ ಸಹ ನಿಮ್ಗೆ ಇದೆ. ಇಲ್ಲಿ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್. ಅಥವಾ ಆಲ್ರೆಡಿ ನೀವು ಪಾಸ್ಟ್ ಲೈಫ್ ಅಲ್ಲಿ ಮದ್ವೆ ಆಗಿರ್ತೀರಾ, ಮೇ ಬಿ ಡಿವೋರ್ಸ್ ಆಗಿರ್ಬೋದು. ಈ ರೀತಿ ಇರೋರು ಮತ್ತೆ ಟ್ರೈ ಮಾಡ್ಬೇಕು. ಸಿಂಗಲ್ ಆಗಿರೋರ್ಗೆ ಒಂದ್ ಭಯ ಇದೆ. ನೀವ್ ಆಕ್ಚುಲಿ ಮದ್ವೆ ಆಗಿ ನೀವು ಸಪರೇಟ್ ಆಗಿ ಡಿವೋರ್ಸ್ ಆಗಿದೆ ಅಂದ್ರೆ ಅದು ಒಂದು ಥರ್ಡ್ ಪಾರ್ಟಿಯಿಂದಾನೇ ನೀವು ಸಪರೇಟ್ ಆಗಿ ಸಿಂಗಲ್ ಆಗಿರೋದೀಗ. ಸೊ ನಿಮ್ಗೆ ನೆಕ್ಸ್ಟ್ ಲೈಫ್ಗೆ ಹೋಗೋದಿಕ್ಕೆ ಸ್ವಲ್ಪ ಭಯ ಇದೆ. ಇನ್ನರ್ ಸ್ಟ್ರೆಂತ್ ಸಾಕಾಗ್ತಿಲ್ಲ ನಿಮ್ಗೆ. ನೀವು ಗ್ರೋತ್ ಮಾಡ್ಬೇಕು. ಮ್ಯಾರೇಜ್ ಆಗ್ಬೇಕಿತ್ತು. ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ನಿಮ್ಗೇನು, ನನ್ಗೂ ಒಂದು ಒಳ್ಳೆ ಪಾರ್ಟ್ನರ್ ಸಿಕ್ಬೇಕು ನನ್ನ ಲೈಫಲ್ಲಿ ಅನ್ನೋದು ಯೋಚನೆ ಮಾಡ್ತಾ ಇದ್ದೀರಾ. ಮ್ಯಾರೇಜ್ ಆಗ್ಬೇಕು ಅನ್ನೋ ಯೋಚನೆ ಸಹ ಇದೆ. ಮೇ ಬಿ ಇಲ್ಲಿ ಯಾರು ತುಂಬಾ ವರ್ಷಗಳಿಂದ ಟ್ರೈ ಮಾಡ್ತಾ ಇದ್ದೀರಾ ಮದ್ವೆ ಆಗ್ಬೇಕು ಅಂತ ಅನ್ನೋರಿಗೆ ಆಗೋ ಚಾನ್ಸಸ್ ತುಂಬಾ ಇದೆ. ಅಥವಾ ನೀವು ಈಗ ಟ್ರೈ ಮಾಡ್ತಾ ಇದ್ದೀರಾ ಅಂದ್ರೆ ಮೇ ಬಿ ಈ ಇಯರ್ ಎಂಡಿಂಗ್ ಅಲ್ಲಿ ನಿಮ್ಗೆ ಆ ರಿಸಲ್ಟ್ ಸಿಗ್ಬೋದು. ಓಕೆನಾ? ಬಟ್ ನಿಮ್ಗೆ